ಪಶ್ಚಿಮ ಘಟ್ಟಗಳ ಹಸಿರು ಪ್ರಕೃತಿಯ ಮಡಿಲಲ್ಲಿ ಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಹೊರನಾಡು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ಅನ್ನದಾನ ಮತ್ತು ತಾಯಿಯ ಕರುಣೆಯ ಪ್ರತೀಕವಾಗಿದೆ. ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹವನ್ನ ಅಗಸ್ತ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆ ಶತಮಾನಗಳಿಂದಲೂ ಭಕ್ತರ ಮನಸ್ಸಿನಲ್ಲಿ ಅಚಲವಾಗಿದೆ. ಪುರಾಣಗಳ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲವೂ ಮಾಯೆ, ಆಹಾರವು ಭ್ರಮೆ ಎಂದು ಶಿವನು ಹೇಳಿದಾಗ ಪಾರ್ವತಿ ದೇವಿಯು ಲೋಕದಿಂದ ಅಂತರ್ಧನಳಾದಳು. ಆಗ ಭೂಮಿಯಲ್ಲಿ ಭೀಕರ ಬರಗಾಲ ಉಂಟಾಗಿ ಜೀವ ಜಗತ್ತು ಸಂಕಷ್ಟಕ್ಕೆ ಸಿಲುಕಿತು. ಜೀವಿಗಳ ನೋವನ್ನ ಕಂಡ ತಾಯಿಯು ಅನ್ನಪೂರ್ಣೇಶ್ವರಿಯಾಗಿ ಪ್ರತ್ಯಕ್ಷಳಾದಳು. ಎಲ್ಲರಿಗೂ ಆಹಾರವನ್ನ ನೀಡಿ ಲೋಕವನ್ನ ಕಾಪಾಡಿದಳು. ಮತ್ತೊಂದು ಕಥೆಯ ಪ್ರಕಾರ ಬ್ರಹ್ಮನ ಶಿರಶ್ಛೇದದಿಂದ ಶಿವನಿಗೆ ಬಂದ ಶಾಪವನ್ನ ಅನ್ನಪೂರ್ಣೆಯು ಧಾನ್ಯ ದಾನ ಮಾಡುವ ಮೂಲಕ ನಿವಾರಿಸಲು ಎನ್ನಲಾಗಿದೆ.